ಈಶಾನ್ಯ ಭಾರತದಲ್ಲಿ ಬಿಸಿಸಿಐ ನಿರ್ಮಿಸಿರುವ 6 ಇಂಡೋರ್ ಕ್ರಿಕೆಟ್ ಅಕಾಡೆಮಿಗಳನ್ನ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಈಶಾನ್ಯದಲ್ಲಿ ಕ್ರಿಕೆಟ್ ಮೂಲ ಸೌಕರ್ಯ ಬಲಪಡಿಸುವ ಉದ್ದೇಶದಿಂದ ಸಿಕ್ಕಿಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಹಾಗೂ ಅರುಣಾಚಲ ಪ್ರದೇಶದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ರಿಕೆಟ್ ಅಕಾಡೆಮಿಗಳನ್ನ ನಿರ್ಮಿಸಲಾಗಿದೆ. ಅಭ್ಯಾಸ ಪಿಚ್ಗಳು, ಹೈಟೆಕ್ ಜಿಮ್, ಸ್ವಿಮ್ಮಿಂಗ್ ಪೂಲ್ ಸೇರಿ ಹಲವು ಸೌಲಭ್ಯಗಳು ಅಕಾಡೆಮಿಯಲ್ಲಿವೆ. ಇಸ್ರೇಲ್ ಹಾಗೂ ಲೆಬನಾನ್ನ ನಡುವೆ ಕದನ ವಿರಾಮ ಮುರಿದು ಬಿದ್ದಿದೆ. ದಕ್ಷಿಣ ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ನಡೆಸುತ್ತಿದ್ದು, ಹೆಜ್ಬುಲ್ಲಾ ಉಗ್ರರು ಬಳಸುತ್ತಿದ್ದ ಸುರಂಗವನ್ನ ಇಸ್ರೇಲ್ ಸೇನೆ ಧ್ವಂಸ ಮಾಡಿದೆ. ಈ ಬೆನ್ನಲ್ಲೇ ಮಾತನಾಡಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು, ಲೆಬನಾನ್ ಮೇಲೆ ನಾವು ದಾಳಿ ಮುಂದುವರಿಸುತ್ತಿದ್ದೇವೆ, ಉಗ್ರರಿಗೆ ಸಂಬಂಧಪಟ್ಟ ಎಲ್ಲಾ ನೆಲೆಗಳ ಮೇಲೂ ದಾಳಿ ಮಾಡ್ತೇವೆ, ಹೆಜ್ಬುಲ್ಲಾ ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡಿಯೇ ತೀರ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಇತ್ತೀಚೆಗೆ ನಡೆಸಿದ ದಾಳಿಯಲ್ಲಿ ಅಮೆರಿಕ ಹೇಳಿಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಹಾನಿ ಉಂಟು ಮಾಡಿದೆ ಅಂತ ಹಲವು ವರದಿಗಳು ಬಹಿರಂಗಪಡಿಸಿವೆ. ಅಮೆರಿಕದ ಗುಪ್ತಚರ ಮತ್ತು ರಕ್ಷಣಾ ಅಧಿಕಾರಿಗಳ ಪ್ರಕಾರ ಇರಾನ್ನ ಈ ದಾಳಿ ಅಮೆರಿಕದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಲ್ಲಿದ್ದ ಕೆಲವು ಲೋಪದೋಷಗಳನ್ನು ತೋರಿಸಿದೆ ಹಾಗೂ ಊಹೆಗೂ ಮೀರಿದ ದಾಳಿಯಿಂದಾಗಿ 3 ಬಿಲಿಯನ್ಗೂ ಹೆಚ್ಚಿನ ಪ್ರಮಾಣದ ಆರ್ಥಿಕ ನಷ್ಟವನ್ನ ಅಮೆರಿಕ ಅನುಭವಿಸುವಂತಾಗಿದೆ. ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಸಭೆಗಳು ವಿಫಲವಾಗದ ಹಿನ್ನೆಲೆ ಸಂಘರ್ಷ ತಾರಕಕ್ಕೇರಿದ್ದು, ಇರಾನ್ ವಿರುದ್ಧ ಟ್ರಂಪ್ ಕಿಡಿಕಾರಿದ್ದಾರೆ. ಇರಾನ್ ಇದೀಗ ವಿನಾಶದ ಅಂಚಿಗೆ ತಲುಪಿದೆ. ಇದು ಅವರ ನಾಯಕರಿಗೂ ಅರ್ಥವಾಗಿದೆ. ಹೀಗಾಗಿ ಇರಾನ್ ನಾಯಕರು ನಮ್ಮನ್ನ ಸಂಪರ್ಕ ಮಾಡಿ ಹಾರ್ಮುಜ್ನಲ್ಲಿ ನಿಮ್ಮ ನಿರ್ಬಂಧವನ್ನ ಹಿಂಪಡೆಯಿರಿ ಅಂತ ಬೇಡಿಕೊಳ್ಳುತ್ತಿದ್ದಾರೆ. ಅವರು ಬೇಗ ಅವರ ನಿರ್ಧಾರವನ್ನ ಸ್ಪಷ್ಟಪಡಿಸುತ್ತಾರೆ ಅಂತ ನಾನು ನಂಬಿದ್ದೇನೆ ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಚೀನಾದಲ್ಲಿ ನಿರಂತರವಾಗಿ ಸುರಿದ ಭೀಕರ ಮಳೆಯಿಂದಾಗಿ ಭಾರೀ ಪ್ರವಾಹ ಉಂಟಾಗಿದ್ದು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ರಸ್ತೆಗಳು ನದಿಗಳಂತಾಗಿದ್ದು, ಮನೆಗಳು ಮತ್ತು ವಾಹನಗಳು ನೀರಿನಲ್ಲಿ ತೇಲುತ್ತಿದೆ. ಮಳೆಯಿಂದಾಗಿ ಭಾರೀ ಹಾನಿಯಾಗಿದ್ದು, ಜನಸಾಮಾನ್ಯರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಪರದಾಡುವಂತಾಗಿದೆ. ಹರಿಯಾಣದ ಫರೀದಾಬಾದ್ ಜಿಲ್ಲೆಯ ಜನವಸತಿ ಪ್ರದೇಶವೊಂದರಲ್ಲಿ ಇತ್ತೀಚೆಗೆ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡು ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿತು. ಸುಮಾರು 10 ಅಡಿಗೂ ಹೆಚ್ಚು ಉದ್ದವಿದ್ದ ಭಾರೀ ಗಾತ್ರದ ಹೆಬ್ಬಾವನ್ನ ಕಂಡು ಜನರು ಹೌಹಾರಿದ್ದಾರೆ. ಬಿಸಿಲಿನ ತಾಪಕ್ಕೆ ತಂಪನ್ನ ಹುಡುಕುತ್ತಾ ಗಿಡಗಂಟೆಗಳ ಪ್ರದೇಶಕ್ಕೆ ಈ ಹೆಬ್ಬಾವು ಬಂದಿದೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೆವರಿಳಿಸಿದ ಸುದರ್ಶನನ ಮತ್ತೊಂದು ತುಕಡಿ ರಷ್ಯಾದಿಂದ ಭಾರತಕ್ಕೆ ಆಗಮಿಸುವ ತಾರಾತುರಿಯಲ್ಲಿದೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮುಂದಿನ ತಿಂಗಳು 4ನೇ ಸುದರ್ಶನ ಅಥವಾ S-400 ಘಟಕವನ್ನ ಭಾರತ ಸ್ವೀಕರಿಸಲಿದೆ. ಮುಂದಿನ ತಿಂಗಳ ಮೊದಲ ವಾರದಲ್ಲಿ ರಷ್ಯಾದಿಂದ S-400ನ 4ನೇ ಘಟಕವನ್ನ 2018ರಲ್ಲಿ 5 ಕ್ಷಿಪಣಿ ಘಟಕಗಳನ್ನು ಖರೀದಿಸಲು ಭಾರತ ರಷ್ಯಾದೊಂದಿಗೆ $5 ಬಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತು. ಈಗಾಗಲೇ 3 ಘಟಕಗಳನ್ನ ಭಾರತ ಸ್ವೀಕರಿಸಿದ್ದು, ಕ್ಷಿಪಣಿಯ 5ನೇ ಘಟಕ ಇದೇ ನವೆಂಬರ್ ವೇಳೆಗೆ ಬರಲಿದೆ. ಪಶ್ಚಿಮ ಬಂಗಾಳದ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ವೇಳೆ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮತದಾರರು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಬಾರದು ಅಂತ ಮತದಾನ ಕೇಂದ್ರವೊಂದರಲ್ಲಿ ಇವಿಎಂ ಯಂತ್ರದಲ್ಲಿದ್ದ ಬಿಜೆಪಿ ಅಭ್ಯರ್ಥಿಯ ಗುರುತಿಗೆ ಟೇಪ್ ಅಂಟಿಸಿದ್ದಾರೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಕ್ಷೇತ್ರವಾದ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಕೈಯಲ್ಲಿ ತ್ರಿಶೂಲ ಮತ್ತು ಡಮರು ಹಿಡಿದು ಗರ್ಭಗುಡಿಯಲ್ಲಿ ಭೋಲೆನಾಥನಿಗೆ ಪ್ರಧಾನಿ ಮೋದಿ ಅಭಿಷೇಕ ಮಾಡಿದ್ದಾರೆ. ದೇಶದ ಜನರ ಸುಖ, ಶಾಂತಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮನೋ ಪ್ರಾರ್ಥಿಸಿದ್ದಾರೆ. ಗಂಗಾ ಆರತಿ ಮತ್ತು ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನದಿಂದ ನಮಗೆ ಅಪಾರ ಮನಃಶಾಂತಿ ದೊರೆತಿದೆ ಅಂತ ಮೋದಿ ಸಂತಸ ಹಂಚಿಕೊಂಡಿದ್ದಾರೆ. ಚಿನ್ನಾಭರಣಕ್ಕಾಗಿ ಮದುವೆ ಮಂಟಪದಲ್ಲಿ ವಧು ಹಾಗೂ ವರನ ಕುಟುಂಬಸ್ಥರ ನಡುವೆ ಗಲಾಟೆ ನಡೆದಿರೋ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಡೆದಿದೆ. ಮುದಾಸೀನ್ ಮತ್ತು ಗುಲ್ನಾಜ್ ಬಾನು ನಡುವೆ ಇವತ್ತು ಮದುವೆ ನಿಶ್ಚಯವಾಗಿತ್ತು. ಅದರಂತೆ ಕಲ್ಯಾಣ ಮಂಟಪದಲ್ಲಿ ಮದುವೆಗೂ ಸಿದ್ಧತೆ ನಡೆದಿತ್ತು. ಈ ವೇಳೆ ವಧುವಿನ ಕಡೆಯವರು ವರನಿಗೆ ಚಿನ್ನಾಭರಣ ನೀಡಿದ್ದಾರೆ. ಆದ್ರೆ ವಧುವಿಗೆ ಕೊಡಬೇಕಾದ ಚಿನ್ನಾಭರಣವನ್ನ ವರನ ಕುಟುಂಬಸ್ಥರು ನೀಡಿಲ್ಲ. ಇದರಿಂದ ಕೆರಳಿದ ಗುಲ್ನಾಜ್ ಬಾನು ಸಂಬಂಧಿಕರು ಗಲಾಟೆ ಮಾಡಿದ್ದಾರೆ. ಇನ್ನು ಗಲಾಟೆಯಲ್ಲಿ 2 ಕುಟುಂಬಗಳ 5 ಚಾಕು ಇರಿತವಾಗಿದ್ದು, ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ.